16ನೇ ಪದ್ಧತಿ. 32 ಪದ್ಧತಿಗಳಿದೆ. ಇದರಲ್ಲಿ 16ನೇ ಪದ್ಧತಿಯಲ್ಲಿ ಸ್ವಾಮಿ ದೇಶಿಕರು ಬಹುರತ್ನ, ಬಹು ಅಂದರೆ ಎಲ್ಲ, ತುಂಬ ರತ್ನಗಳನ್ನು ತಗೊಂಡಿದ್ದಾರೆ. ಯಾತಕ್ಕೆ ಅಂದರೆ ಈಗಲೇ ಹೇಳಿದಂತೆ ನವರತ್ನಗಳು ಇರ್ಬೋದು, ಮುತ್ತಿರ್ಬೋದು, ಮತ್ತು ಹವಳ ಇರ್ಬೋದು, ಬೇರೆ ಬೇರೆ ಗೋಮೋದಿಕ ಏನೇನೋ ಇದೆ, ಎಷ್ಟೊಂದು ರತ್ನಗಳಿವೆ. ಆ ರತ್ನಗಳನ್ನೆಲ್ಲ ಸೇರಿಸಿಕೊಂಡು ಬಹುರತ್ನ ಪದ್ಧತಿಯಲ್ಲಿ ಈಗ ಒಂದೊಂದು ರತ್ನ ಒಂದೊಂದು ಬಣ್ಣವನ್ನು ಪ್ರಕಾಶಪಡಿಸುತ್ತೆ. ಎಲ್ಲನೂ ಒಂದೇ, ಇಲ್ಲಾಂದರೆ ಪಚ್ಚೆ ಅಂತ ಹೇಳಿ, ಪಚ್ಚೆ ಅಂದರೆ ಹಸಿರು ಬಣ್ಣವನ್ನು ಉಂಟು ಮಾಡುತ್ತೆ. ಹಾಗೆ ಒಂದೊಂದಕ್ಕೆ ಒಂದೊಂದು ಭಗವಂತ ಪರಮಾತ್ಮನ ದಿವ್ಯ ಮಂಗಳ ವಿಗ್ರಹದಿಂದ 4 ವರ್ಣದವರನ್ನು ಸೃಷ್ಟಿ ಮಾಡಿದ. ಇದು ಪುರುಷ ಸೂಕ್ತದಲ್ಲಿ ಹೇಳಿ, ಪದ್ಭ್ಯಾಂ ಶೂದ್ರೋ ಅಜಾಯತ, ಚಂದ್ರಮಾ ಮನಸೋ ಜಾತಕ, ಚಕ್ಷೋ ಸೂರ್ಯೋ ಅಜಾಯತ ಬರುತ್ತಲ್ಲ ಆ ಥರ. ಬಾಹುಗಳಿದ್ದು ಯಾರು ಬಂದರು, ತೊಡೆಯಿಂದ ಯಾರು ಬಂದರು, ಪಾದಗಳಿದ್ದು ಯಾರು ಬಂದರು, ಇದೆ. ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಶೂದ್ರರು ಎನ್ನುವಂತೆ 4 ವರ್ಣದವರು ಜೀವಾತ್ಮ ಕೋಟಿಗೆ ಸೇರಿದಂಥವರೇನೆ. ಜೀವಾತ್ಮಗಳನ್ನು ಆಗ ವರ್ಣದಲ್ಲಿ ಯಾತಕ್ಕೋಸ್ಕರ ಉಂಟು ಮಾಡಿದ, ಅವರಿಗೆ ಆ ಶಕ್ತಿಯನ್ನು ಕೊಟ್ಟಿದ್ದಾನೆ. ಬ್ರಾಹ್ಮಣಗಿರುವಂಥ ಶಕ್ತಿ ಕ್ಷತ್ರಿಯರಿಗಿಲ್ಲ, ಕ್ಷತ್ರಿಯನ ಶಕ್ತಿ ಬ್ರಾಹ್ಮಣರಿಗಿಲ್ಲ, ಕ್ಷತ್ರಿಯರ ಶಕ್ತಿ ವೈಶ್ಯರಿಗೆ ಇಲ್ಲ. ವೈಶ್ಯರ ಆ ಒಂದು ವ್ಯಾಪಾರ, ಆ ಕೃಷಿ ಎಲ್ಲ ಮಾಡುವಂಥದ್ದು ಇವರು ಯಾವ 3 ಜನಕ್ಕೂ ಬರೋದಿಲ್ಲ. ಅವರವ್ರಿಗೇನೆ ಆ ಶಕ್ತಿ ಅವರ ಬುದ್ಧಿ ಮೂಲಕವಾಗಿ ಕೊಟ್ಟಿದ್ದಾನೆ ಪರಮಾತ್ಮ. ಅದರಿಂದ ಈಗೆಲ್ಲ ನಾವು ಹಠ ಮಾಡಿ ನಾವು ಮಾಡ್ತೀವಿ ಅಂತ ಮಾಡ್ತಾಯಿದ್ದೀವಿ ಬೇರೆ ಬೇರೆ ಕೆಲಸಗಳನ್ನು. ಹಠದಿಂದ ಯಾತಕ್ಕೆ ಮಾಡೋಕ್ಕಾಗಲ್ಲ, ಎಲ್ಲರೂ ಮಾಡ್ಬೋದು, ಎಲ್ಲ ಒಂದೇ ಜಾತಿ, ಖಂಡಿತ ಪರಮಾತ್ಮನಿಗೆ ಎಲ್ಲರೂ ಒಂದೇ. ಆದರೆ ಅವರವರಿಗೆ ಹೇಗೆ ಮೋಕ್ಷ ಸಿಗುತ್ತೆ ಅನ್ನೋದು ಪರಮಾತ್ಮ ಅದಕ್ಕೋಸ್ಕರನೇ ಕೊಟ್ಟಿದ್ದ. ನಿಮ್ಮ ವರ್ಣಾಶ್ರಮ ಧರ್ಮವನ್ನು ರಕ್ಷಣೆ ಮಾಡಿಕೊಂಡ್ರೆ ನಿಮಗೆ ಮೋಕ್ಷ. ಅದಕ್ಕೋಸ್ಕರ ಬೇರೆ ಉಪಾಯ ಮಾಡಬೇಕಾಗಿಲ್ಲ. ಅದನ್ನು ಹೇಳ್ತಾರೆ ಇಲ್ಲಿ, ಘೋಷಣೆ ಮಾಡಿ ಪರಮಾತ್ಮ ಪದ್ಭ್ಯಾಂ ಶೂದ್ರೋ ಅಜಾಯತ ಅನ್ನುವಂತೆ ಶ್ರುತಿವಾಕ್ಯ. ಆದರೆ ದೇವರು ಅವರ ಗುಣಕರ್ಮ ವಿಭಾಗ ಹೇಳಿದ್ನಲ್ಲ, ಈಗ ಆ ಗುಣಗಳಿಗೂ ಕರ್ಮಗಳಿಗೂ ಏನೇನು ಬೇಕೋ, ಆ ಕರ್ಮಕ್ಕೆ ಯಾವ ಗುಣ ಬೇಕೋ ಆ ಗುಣ ಇದ್ದವ್ರಿಗೆ ಆ ಥರ ಸೃಷ್ಟಿ ಮಾಡಿ. ಸೊ ವ್ಯತ್ಯಾಸ ಇದ್ದೇ ಇದೆ ಅಲ್ವ. ಒಳಗಡೆ ಇರುವಂಥ ಜೀವಾತ್ಮ ಖಂಡಿತವಾಗಿ ಎಲ್ಲರೂ ಒಂದೇನೆ, ಎಲ್ಲ ಜೀವಾತ್ಮನೂ ಒಂದೇ ಥರ ಇರೋದು, ಯಾವುದು ಭೇದ ಭಾವ ಇಲ್ಲ. ಆದರೆ ಆಕಾರದಲ್ಲಿ ಭೇದ. ಆಕಾರ ಯಾವುದಕ್ಕೆ? ಕರ್ಮಗಳಿಗೆ ಸಂಬಂಧಪಟ್ಟಂತೆ. ಈಗ ದೇವತೆಗಳು ರಾಕ್ಷಸರು ಅಂತ ಯಾಕೆ ಹೇಳ್ತೀವಿ ನಾವು? ಅವರ ಗುಣದಿಂದ. ದೇವತೆಗಳ ಗುಣದಂತೆ ಅಸುರರಿಗೆ ಇಲ್ಲ, ಅವರು ಬೇರೆಯೇ, ಅವರ ವೃತ್ತಿನೇ ಬೇರೆ, ಅವರಿಗೆ ಮನಸ್ಸಿನ ಚಿಂತನೆಯೇ ಬೇರೆ. ಎಷ್ಟು ಕ್ರೂರವಾದ ಬುದ್ಧಿ ಇರುತ್ತೆ ಅವರಿಗೆ, ಕ್ರೂರವಾದ ಕೆಲಸವನ್ನು ಮಾಡ್ತಾರಲ್ಲ. ಅದರಿಂದ ಅಂತಹ ಆ ಪರಮಾತ್ಮನನ್ನು ರಕ್ಷಣೆ ಮಾಡುವಂಥ ಪಾದುಕೆಯೇ ಅಂತ ಇಲ್ಲಿ ಸ್ತೋತ್ರ ಮಾಡಿ, ನೀನವನಿಗೆ ಖಂಡಿತವಾಗಿ ಒಪ್ಪುವಂಥವಳು, ಅವನಿಗೆ ತಕ್ಕಂತೆ ಇದೆಯಾ. ಆದರೆ ಅವನಿಗಿಂತ ವಿಲಕ್ಷಣವಾದ ಅದೇ ಕಾರ್ಯವನ್ನು ನೀವು ಮಾಡ್ತೀಯಾ? ಅವನು ಹೇಗೆ ಸೃಷ್ಟಿ ಮಾಡ್ತಾನೋ 4 ವರ್ಣದವರನ್ನು, ಆ ರೀತಿ ಅದೇ ಕಾರ್ಯವನ್ನು ನೀನು ಮಾಡ್ತಾ ಇದೆಯಲ್ವಾ. ಆದರೆ ಬೇರೆ ಮಾಡ್ತೀಯ ನೀನು, ಅದಕ್ಕಿಂತ ಬೇರೆಯಾಗಿ ಕಾಪಾಡ್ತೀಯ ಅಲ್ವಾ ಅಂತ. ವರ್ಣ ಅಂದರೆ ಬಣ್ಣ, ಅದೇ ವರ್ಣ ಅಂದರೆ ವರ್ಣಾಶ್ರಮ 4 ವರ್ಣ. ಅದೇ ವರ್ಣ ಅಂದರೆ ಅಕ್ಷರಗಳು ಆಗುತ್ತಲ್ಲ, ಅಕ್ಷರಗಳಾಗುತ್ತೆ. ವರ್ಣ ಅಂದರೆ ಅವನು ಮಾಡಿರುವಂಥ ಗುಣಕರ್ಮ ವಿಭಾಗದಲ್ಲಿ ವರ್ಣ ಆಗುತ್ತೆ. ಇನ್ನೊಂದು ವರ್ಣ ಅಂದರೆ ಅಕ್ಷರ ಆಗುತ್ತೆ. ಬಣ್ಣ, ಅಕ್ಷರ, ಆಶ್ರಮ 3. ಅದರಿಂದ ಒಂದೊಂದು ವಿಶಿಷ್ಟವಾದ ಬಣ್ಣಗಳು ಉಂಟು, ಒಂದೊಂದು ವರ್ಣ ಸೃಷ್ಟಿನಲ್ಲೂ ಉಂಟು, ಬೇರೆ ನಾವು ನೋಡುವಂಥ ಬಣ್ಣಗಳಲ್ಲೂ ಉಂಟು, ವರ್ಣಗಳಲ್ಲೂ ಉಂಟು. ಹ್ರಸ್ವಾಕ್ಷರ, ದೀರ್ಘಾಕ್ಷರ ಎಲ್ಲ ಉಂಟಲ್ಲ ಅಕ್ಷರದಲ್ಲೂ. ಮಹಾಪ್ರಾಣ, ಅಲ್ಪಪ್ರಾಣ ಎಲ್ಲ ಉಂಟು. ಹಾಗೆ ವರ್ಣಭೇದಗಳೂ ಉಂಟು, 4 ಬಣ್ಣಗಳೂ ಉಂಟು. 4 ಪರಮಾತ್ಮನಿಗೂ 4 ಬಣ್ಣ ಉಂಟು. ಒಂದೊಂದು ಯುಗಕ್ಕೆ ಒಂದೊಂದು ಬಣ್ಣ ಅಂತ ಹೇಳ್ತಾರೆ ಅವನ ವರ್ಣ. ಹಾಗೆ ಕ್ರಮವಾಗಿ 4 ವರ್ಣದವರಿಗೆ 4 ಬಣ್ಣಗಳು ಉಂಟು. ಪರಮಾತ್ಮನಿಗೂ 4
ಇದಕ್ಕೆ ಯುಗಗಳಿಗೆ 4 ಬಣ್ಣ ಉಂಟು. ಅದರಿಂದ ಇಲ್ಲಿ ಹೇಳ್ತಾರೆ ಅಮ್ಮ ಪಾದಕ್ಕೆ ನಿನಗೂ 4 ವರ್ಣ ಉಂಟು ಅಂತ. ಒಂದು ವಿಶೇಷ, ಭಗವಂತ ಬೇರೆ ಬೇರೆ ಅಂಗಗಳಿಂದ ಸೃಷ್ಟಿ ಮಾಡಿದ್ದಾನೆ ಅಲ್ವಾ, 4 ವರ್ಣದವರನ್ನು. ಆ ಪಾದುಕೆ ತನ್ನ ಪ್ರಭಾವದಿಂದ ಒಂದೇ ಅಂಗದಿಂದ 4 ಉಂಟು ಮಾಡ್ತಾನೆ, 4 ವರ್ಣವನ್ನು ಉಂಟು ಮಾಡ್ತಾನೆ. ಬಹುರತ್ನ ಇದು. ಅದರಲ್ಲಿ ರತ್ನಗಳು 4 ವರ್ಣ ಯಾಕೆ, 24 ವರ್ಣನೋ ಅನ್ಕೋಬೋದು ಅಲ್ವಾ. ಮುತ್ತಿಂದ ಬೇರೆ ಬರುತ್ತೆ, ಇದರಿಂದ ಬೇರೆ ಬರುತ್ತೆ. ನವರತ್ನ ಅಂದರೆ ಅಲ್ಲೇ 9 ಆಗೋಯ್ತು ಹಾಗೆ. ಅದರಿಂದ ರತ್ನಗಳ ಕಾಂತಿ ಒಂದಕ್ಕೆ ಒಂದಕ್ಕೆ ಸೇರ್ಕೊಂಡ್ಬಿಟ್ರೆ ಸಾಮೂಹಿಕವಾಗಿ ಒಂದೇ ಥರ ಕಾಣಿಸುತ್ತೆ. ಆದರೆ ಈಗ ಈ 4 ರತ್ನಗಳಿದೆಯಲ್ಲ, 4 ರತ್ನಗಳನ್ನು 4 ಪದ್ಧತಿಗಳಲ್ಲಿ ವರ್ಣನೆ, ಅದಕ್ಕೆ ಇಲ್ಲಿ 4 ಅಂತ ವ್ಯಾಖ್ಯಾನ. ಒಂದೊಂದು ಪದ್ಧತಿನಲ್ಲಿ ಒಂದೊಂದು ಇದನ್ನು ತಗೊಂಡು ಬಹುರತ್ನದಲ್ಲಿ ಎಲ್ಲ ಸೇರಿಸ್ಬಿಟ್ರು, ಸಾಮಾನ್ಯ ರತ್ನದಲ್ಲಿ ಸಮಗ್ರವಾಗಿ ಎಲ್ಲವನ್ನು ಸೇರಿಕೊಂಡು ಇಲ್ಲಿ 4 ವರ್ಣದ ವಿಷಯವನ್ನು ಈಗ ತಿಳಿಸಿ, ಆಮೇಲೆ ಮುಂದಕ್ಕೆ 4 ಪದ್ಧತಿಗಳಲ್ಲಿ ಬೇರೆ ಬೇರೆ ಬೇರೆಯಾಗಿ ಬರ್ತದೆ. ಮರಕತ ಪದ್ಧತಿ, ಮುಕ್ತಾ ಪದ್ಧತಿ, ಹಾಗೆ ಆ ಥರ ವರ್ಣನೆ ಮಾಡ್ತಾರೆ. ರತ್ನಗಳ ಕಾಂತಿ ಒಂದಕ್ಕೊಂದಕ್ಕೆ ಸೇರದೆ ಶುದ್ಧವಾಗಿ ತಮ್ಮ ಕಾಂತಿಯನ್ನು ಕೊಡುತ್ತಲ್ಲ, ಅದನ್ನು ಬೇರೆ ಬೇರೆಯಾಗಿ ವರ್ಣನೆ ಮಾಡಿ. ಶುದ್ಧವಾದದ್ದು ಸಾಮೂಹಿಕವಾದ. ಇದರಲ್ಲಿ ಹೇಳ್ತಾರೆ ಶ್ರುತಿ ಸ್ಮೃತಿ ಇತಿಹಾಸ ಇದೆಲ್ಲ ಕೂಡ ವರ್ಣಗಳನ್ನು ಅವುಗಳ ಗುಣಕಾರ್ಯ, ಅವುಗಳ ಗುಣಕ್ಕೆ ತಕ್ಕಂತೆ ಕಾರ್ಯಕ್ಕೆ ತಕ್ಕಂತೆ ವಿಧಿಸಿದ್ದಾರೆ. ಆಯಾ ವರ್ಣಗಳು ಅವರವರ ಗುಣಕ್ಕೆ ತಕ್ಕಂತೆ ಅವರು ಮಾಡಬೇಕು ತಮ್ಮ ವೃತ್ತಿಯನ್ನು, ಕರ್ಮಗಳನ್ನು. ಆಗ ಶ್ರೇಯಸ್ಸು ಖಂಡಿತವಾಗಿ ಸಿಕ್ಕೇ ಸಿಗತ್ತೆ, ಇದರಲ್ಲಿ ಯಾವ ಸಂಶಯವೂ ಇಲ್ಲ. ಅದು ವ್ಯವಸ್ಥೆ, ಪರಮಾತ್ಮ ನಿಶ್ಚಯ ಮಾಡಿರುವಂತಹ ಒಂದು ವ್ಯವಸ್ಥೆಯನ್ನು ನಾವು ಯಾವತ್ತೂ ಸಾಮಾನ್ಯವಾಗಿ ಅರ್ಥ ಮಾಡಿಕೊಂಡು ಹಠ ಮಾಡಬಾರ್ದು. ಯಾವತ್ತೂ ಅವನ ಒಂದು ಉದ್ದೇಶಕ್ಕೆ, ಅವನ ಆಜ್ಞೆಗೆ ನಾವು ಉಲ್ಲಂಘನೆ ಮಾಡಿದರೆ ನಮಗೆ ನಿಗ್ರಹವೇ ಕಾದಿದೆ ವಿನಃ ಅನುಗ್ರಹ ಆಗೋದಿಲ್ಲ. ಅದರಿಂದ ಪರಮಾತ್ಮನ ಶಾಸ್ತ್ರ ನಂಬಬೇಕು ಅಂದರೆ ಶಾಸ್ತ್ರವನ್ನು ಹೇಳುವಂಥ ಶಾಸ್ತ್ರಪಾಣಿಗಳಾಗಿ ಬಂದಿರುವಂತಹ ಆಚಾರ್ಯರನ್ನು ಸಂಪೂರ್ಣ ಪರಮ ವಿಶ್ವಾಸದಿಂದ ಅವ್ರು ಹೇಳಿದಂತೆ ನಾವು ನಡ್ಕೊಳ್ಬೇಕು. ಅವರ ಆಜ್ಞೆ ಪರಿಪಾಲನೆ ಮಾಡಬೇಕು. ಅವರ ಉಪದೇಶಗಳನ್ನು ಕೇಳಿ ಜ್ಞಾನದಿಂದ ಅನುಷ್ಠಾನಕ್ಕೆ ತಗೊಂಡು ನಾವು ಯಾವಾಗ ಇರ್ತೀವೋ ಆಗ ನಮ್ಮಿಂದ ಅವರಿಗೆ ಏನು ತೊಂದರೆ ಉಂಟಾಗಲ್ಲ. ಇಲ್ಲಾಂದರೆ ಶಿಷ್ಯನ ಪಾಪ ಗುರುವಿಗೆ ಅನ್ನುವಂತೆ ನಾವು ಮಾಡುವಂಥ ಪಾಪಗಳೆಲ್ಲ ನಮ್ಮ ಆಚಾರ್ಯರಿಗೆ. ಅದರಿಂದ ನಾವು ಎಷ್ಟಾದರೂ ಸಂಪಾದನೆ ಮಾಡಿಕೊಂಡು ವಿಷಯಗಳನ್ನು ಕೇಳಿಕೊಂಡು ಸದಾಚಾರ್ಯರಿಂದ ಉಪದೇಶ ಪಡ್ಕೊಂಡ ಮೇಲೆ ಹಾಗೆ ನಡೆಯೋದು ನಮ್ಮ ಕರ್ತವ್ಯ. ನಾವು ತೋರಿಸುವಂಥ ಕೃತಜ್ಞತೆ ನಮ್ಮ ಆಚಾರ್ಯರು. ಅದರಿಂದ ಯಾವತ್ತಿಗೂ ಆಚಾರ್ಯರ ನುಡಿಯನ್ನು ಸಾಮಾನ್ಯ ಅಂತ ತಗೊಳ್ಬಾರ್ದು, ಸಾಕ್ಷಾತ್ ಪರಮಾತ್ಮನ ಆಜ್ಞೆ ಅಂತಲೇ ನಾವು ಸ್ವೀಕಾರ ಮಾಡಬೇಕು. ಅದು ಮೊದಲನೇ. ಮುಖ ಬಾಗೂರು ಪಾದೇಭ್ಯೋ, ಮುಖದಿಂದ ಬಾಹುವಿಂದ ಉರುವಿನಿಂದ ಪಾದದಿಂದ, ಮತ್ತು ಆರಂಭನೇ ಮುಖ ಬಾಗೂರು ಪಾದೇಭ್ಯೋ, ಅದನ್ನೇ ತೊಗೊಂಡ್ಬಿಟ್ಟಿದ್ದಾರೆ ಪುರುಷ ಸೂಕ್ತಿ. ವರ್ಣಾನ್ ಸೃಷ್ಟವತ ಪ್ರಭುವಾದಂಥ ಸಾಕ್ಷಾತ್ ಶ್ರೀಮನ್ನಾರಾಯಣ 4 ವರ್ಣದವರನ್ನು ತನ್ನ 4 ಅವಯವಗಳಿಂದ ಸೃಷ್ಟಿ ಮಾಡಿದ. ಪ್ರಪದ್ಯೆ ಪಾದುಕಾಂ ರತ್ನೈ ವ್ಯಕ್ತವರ್ಣ ವ್ಯವಸ್ಥಿತ. ಅವರು ಹೇಳ್ತಾರೆ ಅಂತಹ ಪ್ರಭುವನ್ನು ರಕ್ಷಣೆ ಮಾಡ್ತಾ ಇರುವಂಥವಳು, ಆದರೆ ನಿನಗೊಂದು ವ್ಯತ್ಯಾಸ ಉಂಟು ಅಂತ. ಅವನಂತೆಯೇ ನೀನು, ಆದರೆ ಪ್ರಭು ಶ್ರೀರಂಗನಾಥನ ರತ್ನೈ, ಅದರಲ್ಲಿ ರತ್ನ ಏನಿದೆ, ಒಂದು ಬಿಳಿದು, ಒಂದು ಕೆಂಪು, ಒಂದು ಪಚ್ಚೆ, ಒಂದು ನೀಲ, ಈ ಬಣ್ಣಗಳಿಂದ ವ್ಯಕ್ತವರ್ಣ ವ್ಯವಸ್ಥಿತ. ವ್ಯಕ್ತ ಸ್ಥಿತಿಂ ವ್ಯಕ್ತ, ಯಾವ ಯಾವ ವರ್ಣದವರು ಏನೇನೋ ಮಾಡಬೇಕು ಅನ್ನೋದನ್ನು ಆ ವರ್ಣದ ಮೂಲಕವಾಗಿ ಸ್ಥಿತಿ ಹೇಳಿದರು. ಬಿಳಿ ಅಂದ್ರೇನು? ಸಾತ್ವಿಕ ಬ್ರಾಹ್ಮಣರು. ಅದೇ ಥರ ರಾಜಸ ಕ್ಷತ್ರಿಯ, ತಾಮಸ ಕ್ಷತ್ರಿಯ. ಅದರಿಂದ ನೀಲ, ಹೀಗೆ ಬಣ್ಣದಿಂದ ವ್ಯವಸ್ಥಿತಿಯನ್ನು ಪ್ರಕಾಶಪಡಿಸುವಂಥದ್ದು ನಿಯಮಗಳುಳ್ಳಂತಹ ಪಾದುಕಾಂ ಪ್ರಪದ್ಯೆ. ಅಮ್ಮ ನಿನ್ನ ರತ್ನಗಳ ಮೂಲಕ ವರ್ಣವನ್ನು ವಿಧಿ ಮಾಡಿ ತೋರಿಸುವಂಥ ನೀನು ತುಂಬ ಆಶ್ಚರ್ಯ.
ಪರಮಾತ್ಮ ತನ್ನಿಂದ 4 ವರ್ಣ, ನೀನು 1ರಿಂದ 4 ಮಾಡ್ತೀಯ ಅಂತ ಹೇಳಿದ. ಪ್ರಪದ್ಯೆ ಅಂತಹ ನಿನ್ನಲ್ಲಿ ನಾನು ಪ್ರಪತ್ತಿಯನ್ನು ಮಾಡ್ತೀನಿ, ಶರಣಾಗತಿಯನ್ನು ಮಾಡ್ತೀನಿ ಅಂತಾರೆ ಈ ಶ್ಲೋಕದಲ್ಲಿ. ಮಣಿಬಿಗಿ ಅದಕ್ಕೆ ಮುಂದಕ್ಕೆ ಅದನ್ನು ವರ್ಣನೆ ಮಾಡಿದ್ದಾರೆ. ಈ ಸಿತ ರಕ್ತ ಪೀತ ಕೃಷ್ಣೈಹಿ ಎಲ್ಲ ಬಣ್ಣಗಳು. ಮಣಿಬಿಗಿ ಸಿತರಕ್ತ ಪೀತ ಕೃಷ್ಣೈಹಿ ಭವತಿ ಕಾಂಚನ ಪಾದುಕೆ ವಿಚಿತ್ರ ಯುಗಭೇದ ವಿಕಲ್ಪಿತಂ ಮುರಾರೇಗೆ ಯುಗಪದ್ದರ್ಶಯತೀವ ವರ್ಣಭೇದಂ. ನಿನ್ನಲ್ಲಿ ಹುದುಗಿಸಿಟ್ಟಿರುವಂತಹ ರತ್ನಗಳ ಕಾಂತಿ ಬೇರೆ ಬೇರೆ ವರ್ಣವನ್ನು ತೋರಿಸುತ್ತೆ. ಯಾಕೆ ನೀನು ಈ 4 ವರ್ಣವನ್ನು ತೋರಿಸ್ತಾ ಇದೆಯಾ ಅಂದರೆ, ಪರಮಾತ್ಮ 4 ಯುಗದಲ್ಲಿ 4 ವರ್ಣದಲ್ಲಿ ಇವನು ಅವತಾರ ಮಾಡ್ತಾನೆ ಅಂತ ತೋರಿಸ್ತೀಯಾ ಅಂತಾರೆ. ಇದು ವಿಚಿತ್ರ ಅಂತ. ಇದು ವಿಚಿತ್ರ ಅಂದರೆ ಆಶ್ಚರ್ಯ. ಅನೇಕ ಬಣ್ಣದ್ದು ವಿಚಿತ್ರವಾಗಿದೆ. ಆದರೆ ಯುಗಭೇದ ವಿಕಲ್ಪಿತಂ ಕೃತ ತ್ರೇತಾ ದ್ವಾಪರ ಕಲಿ ಕೃತ ತ್ರೇತಾಯುಗ ದ್ವಾಪರಯುಗ ಕಲಿಯುಗ. ಈ ಯುಗಭೇದ ವ್ಯತ್ಯಾಸದಿಂದ ಬದಲಾವಣೆಯಾಗುತ್ತೆ ವರ್ಣ. ಆ ವರ್ಣಭೇದಂ ಯುಗಪತ್ ಕಾಲದಲ್ಲಿ ದರ್ಶಯತಿ. ಆಗ ಯುಗದಲ್ಲಿ ಯಾವ ಯಾವ ವರ್ಣ ಇದೆ ಅನ್ನೋದನ್ನು ನೀನು ತೋರಿಸ್ತೀಯ. ಇದನ್ನೇ ಒಂದು ಚಿತ್ರ ಪಾದುಕ ಮಾಡಿದ್ದೆ, ಅದನ್ನೆಲ್ಲ ಹಾಕ್ಬೋದಾಗಿದೆ. ಆ ರಂಗೋಲಿ ಅದರಲ್ಲಿ ಪರಮಾತ್ಮ ಹೀಗೆ ಅವನು ಸೃಷ್ಟಿ ಮಾಡ್ತಾ ಇರುವಂಥ 4 ವರ್ಣ, ಪಾದುಕೆಯಿಂದ ಬರುವಂಥದ್ದು 4 ಯುಗದಲ್ಲಿ ಪರಮಾತ್ಮನ 4 ವರ್ಣಗಳು. ಅಂದರೆ ಇದನ್ನು ಚಿತ್ರ ಮಾಡೋದು ವಿಚಿತ್ರನೇ, ತುಂಬ ಆಶ್ಚರ್ಯವಾದ. ನಾವು ಅದನ್ನು ಕಲ್ಪನೆ ಮಾಡಿಕೊಳ್ಬೇಕಲ್ಲ. ಕಲ್ಪನೆ ಮಾಡಿಕೊಂಡು ಆ 4 ಬಣ್ಣವನ್ನು ಹೇಗೆ ಉಂಟು ಮಾಡಿದ್ದಾನೆ ಪರಮಾತ್ಮ ಅಂತ. ಇಲ್ಲಿ ಸಿತ ರಕ್ತ ಪೀತ ಕೃಷ್ಣ. ಸಿತ ಬಿಳುಪು, ರಕ್ತ ಕೆಂಪು, ಆಮೇಲೆ ಪೀತ ಹಳದಿ ಮತ್ತು ಕಪ್ಪು. 4 ಯುಗಕ್ಕೆ 4 ವರ್ಣ ಅಂತ ಇದರಲ್ಲಿ ತೋರಿಸಿ, ಅಮ್ಮ ಪಾದುಕೆ ಹೊಡೆಯುವಂಥ ಪಾದುಕೆಗೆ ನಿನ್ನಲ್ಲಿ ವಿಧ ವಿಧವಾದ ರತ್ನಗಳು ಉಂಟು, ಬಹುರತ್ನಗಳು ಉಂಟು. ಇದು ಬಹುರತ್ನ ಪಾದುಕೆ. ಪರಮಾತ್ಮನನ್ನು ನೀನು ಸೇವೆ ಮಾಡ್ತೀಯ. ನಿನ್ನನ್ನು ಯಾವಾಗಲೂ ಸದಾ ಧರಿಸಿಕೊಂಡು ಇರ್ತಾನೆ ಪರಮಾತ್ಮ. ಅವನ ಸಂಬಂಧ ನಿನಗೆ ಯಾವಾಗಲೂ ಉಂಟು. ಅವನ ತಲೆಯಲ್ಲಿರುವಂಥ ಗಂಗೆ ಅದನ್ನು ಹೇಳ್ತಾರೆ ಇದರಲ್ಲಿ. ಅಮ್ಮ ಪಾದುಕಾದೇವಿ ಈ ಬಿಳಿ, ಕಪ್ಪು, ಕೆಂಪು, ಹಳದಿ ಎನ್ನುವಂಥ 4 ರತ್ನ ಇದೆ, ಬಹುರತ್ನ. ಅದರಿಂದ ಅದೇ ಅನೇಕ ವರ್ಣವಂತೆ ಅದು ಕಾಣಿಸುತ್ತೆ, ಕಾಂತಿ ಬಂದು ಕಿರಣಗಳು. ಅದನ್ನು ನೋಡಿದರೆ ದೇವರನ್ನು ಒಂದೊಂದು ಯುಗದಲ್ಲಿ ಒಂದೊಂದು ವರ್ಣದಿಂದ ನಾವು ಕಲ್ಪನೆ ಮಾಡಿಕೊಂಡಿದ್ದೀವಿ ಅಂತ ಹೇಳಿದೆ. ಕಲ್ಪನೆ ಮಾತ್ರ ಅಲ್ಲ, ಪುರಾಣಗಳು ಹೇಳಿದೆ, ಇತಿಹಾಸ ಇದೆ. ಅದೆಲ್ಲವೂ ಒಂದೇ ಕಾಲದಲ್ಲಿ ನೀನು ತೋರಿಸ್ತಾ ಇದ್ದೆ. ಅವನು 4 ಯುಗದಲ್ಲಿ 4 ವರ್ಣ ತೋರಿಸ್ತಾನೆ ಪರಮಾತ್ಮ. ಆದರೆ ನೀನು ಒಂದೇ ಕಾಲದಲ್ಲಿ ಒಂದೇ ಟೈಮ್ನಲ್ಲಿ ಯಾವಾಗಲೂ 4 ವರ್ಣವನ್ನು ತೋರಿಸ್ತಾ ಇರ್ತೀಯ. ಇದು ಆಶ್ಚರ್ಯ. ಸೊ ಅದರಿಂದ ನಿನಗೂ ಪರಮಾತ್ಮನಿಗೂ ವ್ಯತ್ಯಾಸ. ಅವನು 4 ಯುಗ ಬೇಕು ಅವನಿಗೆ 4 ವರ್ಣ ತೋರ್ಸೋಕ್ಕೆ. ಆದರೆ ನಿನಗೆ ಒಂದೇ ಕಾಲದಲ್ಲಿ ನೀನು 4 ತೋರಿಸ್ತೀಯ. ಅಂದರೆ ಕೃತಿಯುಗದಲ್ಲಿ ಬೆಳ್ಳಿಗೆ, ತ್ರೇತಾಯುಗದಲ್ಲಿ ಕೆಂಪಗೆ, ದ್ವಾಪರದಲ್ಲಿ ಹಳದಿ, ಕಲಿನಲ್ಲಿ ಕಪ್ಪುಗೆ ನೀನು ಅವನು ಇರ್ತಾನೆ ಅಂತ ವರ್ಣನೆ ಮಾಡಿದೆ. ಅದನ್ನು ನೀನು ಈಗಲೇ ತೋರಿಸ್ತಾ ಇದ್ದೀಯಾ ಅಂತ. ಅದು 2ನೇ ಶ್ಲೋಕ. 3ನೇದರಲ್ಲಿ ನವರತ್ನ ವಿಚಿತ್ರಿತ ಮುರಾರೇಗೆ ಪದಯೋಸ್ತ್ವಮ್ಮಣಿ ಪಾದುಕೆ ವಿಭಾಸಿ ನವಖಂಡವತಿ ವಸುಂಧರೇವ ಪ್ರಣಯ ಜನ್ಮಪದಂ ಸಮಾಶ್ರಯಂತಿ. ಅಮ್ಮ ಪಾದುಕೆ, ಈಗ ನವರತ್ನ ಖಂಡ, ನೀನು ನವರತ್ನಗಳಿಂದ ಕೂಡಿರುವಂಥವಳು. ಅದೆಲ್ಲ ಇದೆ ನಿನ್ನಲ್ಲಿ ಹುದುಗಿಸಿಟ್ಟಿದ್ದಾರೆ, ಅಲಂಕಾರ ಮಾಡಿದ್ದಾರೆ. ಅದರಿಂದ ಅಷ್ಟೇ ಸಂಖ್ಯೆ ಬಣ್ಣ ನಿನ್ನಲ್ಲಿರೋದು. ಒಂದೊಂದು ಬಣ್ಣ ಕೊಡುತ್ತೆ, ಒಟ್ಟಿಗೆ ಕೊಡಲ್ವಲ್ಲ. 7 ಆದರೆ ಒಂದೇ ಕೊಟ್ಟುಬಿಟ್ಟಿರ್ತಾಯಿತ್ತು, ಎಲ್ಲ ಸೇರಿಕೊಂಡು ಒಂದು ಬಿಳಿ. ಆದರೆ ಇಲ್ಲಿ 9, 4 ಆದರೂ ಬಿಳಿ ಹಾಕಿಲ್ಲ. ಅದರಿಂದ 9. ಅದನ್ನು ನೋಡಿದರೆ ಭೂಮಿಯಿಂದ 9 ವಿಭಾಗ ಮಾಡಿದ್ರಲ್ಲ, 9 ವಿಧವಾದ ಭೂಮಿ ಅಂತ ಕರೀತಾರೆ. 9 ವಿಧವಾದ ಭೂಮಿ ತಾನು ಹುಟ್ಟಿದಂಥ ದೇವರ ಪಾದವನ್ನು ಬಹಳ ಆಸೆಯಿಂದ
ಆಶ್ರಯಿಸಿ ಕಂಗೊಳಿಸಿದಾಳೋ ಏನೋ, ಈ ಭೂಮಿಗೆ ಹೋಲಿಸ್ಬಿಟ್ರು. ಅವಳ ಕಾಂತಿಯನ್ನು 9 ವಿಧವಾದ ಭೂಮಿಯನ್ನು ಒಟ್ಟಿಗೆ ಸೇರಿಸಿ ಅದನ್ನು ಪರಮಾತ್ಮನ ಸೇವೆ ಮಾಡ್ತಾ ಇದ್ದಾಳೇನೋ ಅನ್ನುವಂತೆ ಪಾದುಕಾದೇವಿಯನ್ನು ಭೂದೇವಿಗೆ ಹೋಲಿಸ್ಬಿಟ್ರು. ಅಂತ ಕಂಗೊಳಿಸ್ತಾ ಇರುವಂತೆ ನನಗೆ ತೋರುತ್ತೆ ಅಂತಾರೆ. ನವಖಂಡ ಭೂಮಿ ಅಂತ ಅದನ್ನೇ ಹೇಳಿದ್ದಾರೆ ನೋಡಿ. ಮಣಿಪಾದುಕೆ ರತ್ನಪಾದುಕೆ ನವರತ್ನ ವಿಚಿತ್ರಿತ, 9 ವಿಧವಾದ ರತ್ನಗಳಿಂದ ವಿಚಿತ್ರ ಆಶ್ಚರ್ಯವಾಗಿ ಕೂಡಿರುವಂತಹ ಮುತ್ತು, ಕೆಂಪು, ಪಚ್ಚೆ, ನೀಲ, ವೈಡೂರ್ಯ, ಗೋಮೋದಿಕ, ವಜ್ರ, ಪವಳ, ಹಳದಿ, ಇಷ್ಟು 9 ಅನೇಕ ಬಣ್ಣ ನವರತ್ನಗಳು. ಅಂತಹ ನೀನು ಮುರಾರೇಗೆ ಪದಯೋಗೋ, ಮುರಾಸುರನನ್ನು ಮರ್ದನ ಮಾಡಿದಂತಹ ಮುರಾರಿಯ ಅಡಿಗಳಲ್ಲಿ ಪ್ರಣಯಾತ್, ತುಂಬ ಪ್ರಣವದಿಂದ ಆಸೆಯಿಂದ ಜನ್ಮಭೂವಂ, ಹುಟ್ಟಿದ ಸ್ಥಳವನ್ನು ಸಮಾಶ್ರಯಂ, ಎಲ್ಲಿ ಹುಟ್ಟಿದೆಯೋ ಅಲ್ಲಿ ಸಮಾಶ್ರಯಂತೆ ಆಶ್ರಯಿಸಿಬಿಟ್ಟು, ಆಶ್ರಯಂತಿ ಹೊಂದಿರುವ ನವಖಂಡವತಿ. ಭೂಮಿ ಎಲ್ಲಿಂದ ಹುಟ್ಟಿದ್ಲು ಅಂತ ಕೇಳಿದ್ರೆ ಪಾದದಿಂದ ಅಂಥೇಳಿ ನವಖಂಡವತಿ, 9 ಭಾಗಗಳು ಅಂತ. ಈಗ 9 ಭಾಗ ಆಯಿತು ಭೂಮಿ. ಹೇಗೆ ಭಾರತ, ಕೆಂಪುರುಷ, ಹರಿವರ್ಷ, ಇಳಾವರ್ತ ಇದೆಲ್ಲ ಶ್ರೀಮದ್ ಭಾಗವತದಲ್ಲಿ ಹೇಳಿದ್ದಾರೆ. ಅಂತಹ ವಸುಂಧರ ಭೂಮಿಯಂತೆ ಇಳಾವೃತ ಮತ್ತು ಭ್ರಾಶ್ವ, ಕೇತುಮಾಲ, ರಮ್ಯ, ಹಿರಣ್ಮಯ, ಕುರು, ಭರತವರ್ಷೆ, ಭರತಖಂಡೆ ಅಂತೀವಿ ನಾವು ಇರೋದಿಲ್ಲಿ. ಅದೇ ತರಹ 9 ವಿಧ ಉಂಟು. ಕಿಂಪುರುಷ ಭಾಗವತದಲ್ಲಿ ಇದರ ಯಾರ್ಯಾರು ಹೇಗೆ ಯಾರ್ಯಾರಲ್ಲಿ ವಾಸ ಮಾಡ್ತಾರೆ, ಯಾವ ಪರಮಾತ್ಮನನ್ನು ಅವರು ಸೇವೆ ಮಾಡ್ತಾರೆ ಎಲ್ಲವನ್ನು ಶ್ರೀಮದ್ ಭಾಗವತದಲ್ಲಿ ಬಹಳ ಸುಂದರವಾಗಿ ವರ್ಣನೆ ಮಾಡಿದ್ದಾರೆ. ಅದನ್ನು ಹೇಳ್ತಾರೆ, ಅದನ್ನು ಇಲ್ಲಿ ತಗೊಂಡಿದ್ದಾರೆ. ಆ ವಿಷಯವನ್ನು ತಗೊಂಡು ಅದು ತೋರಿಸ್ತಾ ಇದೆಯೇನೋ ನೀನು. 9 ಖಂಡವಾಗಿ ಭೂದೇವಿ ಎಲ್ಲಿಂದ ಹುಟ್ಟಿದ್ಲೋ ಅದನ್ನು ತೋರಿಸಿ ಆ ಪಾದವನ್ನು ಅವಳು ಆಶ್ರಯಿಸಿದಂತೆ ಕಾಣಿಸುತ್ತೆ. ಸೊ ಪಾದಕ್ಕೆ ಯಾರಿವಾಗ ನವರತ್ನದಿಂದ ಕೂಡಿರುವಂಥ ಭೂಮಿಯನ್ನು, ನವಖಂಡದಿಂದ ಕೂಡಿರುವ ಭೂಮಿಯನ್ನು. ನಮ್ಮಾಳ್ವಾರು ಭಗವಂತನ ಪಾದದಿಂದ ಹುಟ್ಟಿದವರು ಅಂತ ಹೇಳ್ತಾರೆ. ಯಾಕೆಂದರೆ 4ನೇ ಚತುರ್ವರ್ಣದಲ್ಲಿ ಇವರ ಅವತಾರ ಸ್ವಾಮಿ ನಮ್ಮಾಳ್ವಾರು. ಅದರಿಂದ ಅವರ ಪಾದ ಆ ಜನ್ಮವನ್ನು ವ್ಯಕ್ತಪಡಿಸ್ತಾರೆ. ಸೊ ಇದರಲ್ಲಿ ಯಾತಕ್ಕೆ ಹೇಳಿದ್ದಾರೆ ಅಂದರೆ, ಯಾವುದರಿಂದ ಹುಟ್ಟಿದ್ದು ಅಂದರೆ ಪಾದದಿಂದ ಹುಟ್ಟಿದವರು ನಮ್ಮಾಳ್ವಾರು. ಅದರಿಂದ ಭೂಮಿ ಅಂತ ಹೇಳಿದ್ರು ಅಲ್ಲಿ ಮೇಲೆ, ಆದರೆ ನಿಜವಾಗಿ ನೋಡೋಕ್ಕೆ ಹೋದರೆ ನಮ್ಮಾಳ್ವಾರಿಗೆ ಅನ್ವಯಿಸಬೇಕಲ್ಲ. ಸೊ ಪಾದದಿಂದ ಹುಟ್ಟಿದವರು ಶೂದ್ರರು, 4ನೇ ವರ್ಣದವರು. ಆ ಚತುರ್ಥ ವರ್ಣದಲ್ಲಿ ಇವರ ಅವತಾರ ನಮ್ಮಾಳ್ವಾರು. ಅವರು ಮಹಾಜ್ಞಾನಿಗಳಾಗಿ ಮಹಾಭಕ್ತರಾಗಿ ಅವರ ವಿಷಯ ಹೇಳಬೇಕಾಗೇ ಇಲ್ಲ. ಅಮೋಘವಾದಂಥ ಪ್ರಭಾವ ನಮ್ಮಾಳ್ವಾರು. ಸಕಲ ವೃತ್ತಾಂತಗಳನ್ನು ಚೆನ್ನಾಗಿ ತಿಳ್ಕೊಂಡಿದ್ರೂ ನಮಗೆ ಅದನ್ನು ಉಪದೇಶ ಮಾಡೋಕ್ಕೋಸ್ಕರವಾಗಿ ಇಲ್ಲಿ ಬಂದು ಅವತಾರ ಮಾಡಿ ಚತುರ್ವರ್ಣದಲ್ಲಿ ಉಪದೇಶ ಮಾಡಿದ್ದಾರೆ. ಮತ್ತು ಅವರಿಗೆ ಪರಮಾತ್ಮನ ಪಾದಾರವೆಂದು ತುಂಬ ಆಸೆ. ಅಡಿ ಕೀಳವೆಂದು ಪುಗಂದೇನೆ ಅಂತಾರೆ, ಅಡಿ ಅಂತಲೇ ಹೇಳ್ತಾರೆ. ಪರಮಾತ್ಮನ ಅಡಿಗಳನ್ನು ಯಾವಾಗಲೂ ಸಮಾಶ್ರಯಣ ಮಾಡಿ ಅಂತಾರೆ. ಯಾತಕ್ಕೆ ಅಲ್ಲಿಂದ ಬಂದವರಲ್ವಾ, ಅದಕ್ಕೋಸ್ಕರ ಆ ಪಾದನೇ ನಮಗೆ ಆಶ್ರಯ. ಪರಮಾತ್ಮನ ಪಾದವೇ ಆಶ್ರಯ. ಆಸೆಪಟ್ಟು ಅದಕ್ಕೆ ತಕ್ಕ ಉಪಾಯವನ್ನು ಆಚರಣೆ ಮಾಡಬೇಕು ಅಂತ ಹೇಳಿ ತಾನು ಆಚರಿಸಿ ಶರಣಾಗತಿಯನ್ನು ಮಾಡಿ ನಮಗೆ ತೋರಿಸಿಕೊಟ್ಟಿದ್ದಾರೆ. ಯಾಕೆಂದರೆ 4ನೇ ವರ್ಣದವರಿಗೆ ಅಧಿಕಾರ ಇಲ್ಲ. ವೇದಗಳನ್ನು ಇದು ಮಾಡೋದಕ್ಕೆ ಅಧಿಕಾರ ಇಲ್ಲ. ಅದರಿಂದ ಅವರಿಗೆ ಮೋಕ್ಷ ಹೇಗೆ? ಕರ್ಮ ಮಾಡೋದಕ್ಕೆ ಅಧಿಕಾರ ಇಲ್ಲ, ಮೋಕ್ಷ ಹೇಗೆ? ಪಾದಾಶ್ರಯಣ ಅಂದರೆ ಪ್ರಪತ್ತಿ, ಶರಣಾಗತಿ. ಶರಣಾಗತಿಯನ್ನು ಮಾಡಿಬಿಟ್ಟು ಸುಲಭವಾಗಿ ಭಗವಂತನನ್ನು ಪಡ್ಕೊಳ್ಬೇಕು ಅಂತ ಹೇಳಿ ಪ್ರಪನ್ನ ಜನ ಕೂಟಸ್ಥರಾಗಿ ನಮಗೆ ಆ ವಿಷಯವನ್ನು ತಮ್ಮ 4 ಪ್ರಬಂಧದಲ್ಲೂ ತಿಳಿಸಿಕೊಟ್ಟಿದ್ದಾರೆ. ಅಂತಹ ಮಹಾಜ್ಞಾನಿಗಳು ಸ್ವಾಮಿ ನಮ್ಮಾಳ್ವಾರ್. ಪರಮಾತ್ಮನ ಪಾದದಿಂದ ಬಂದವರು ಚತುರ್ವರ್ಣದಲ್ಲಿ. ಸಹಸಾ ವಿನಿವೇದ್ಯ ಸಾಪರಾಧಾನ್ ತ್ವದಧೀನ ಸ್ವಪದೇ ಮುಕುಂದ ಪಾದೇ ಅರುಣೋಪಲಸಕ್ತಮೌಕ್ತಿಕ ಶ್ರೀಗಿ ಸ್ವಯಮಾನೇವ ವಿಭಾಸಿ ಪಾದುಕೆ ತ್ವಂ. ಅಮ್ಮ ಪಾದುಕೆ ಈಗ ಬಿಳಿ, ಕೆಂಪು ರತ್ನಗಳು. ಆ ರತ್ನಗಳಲ್ಲಿ ಮುತ್ತಿನ ಕಾಂತಿ ಸೇರಿಬಿಟ್ಟಿದೆ. ಎಲ್ಲ ಕಾಂತಿನೂ ಸೇರಿಬಿಡುತ್ತೆ ಒಟ್ಟಿಗೆ ಬಂದಾಗ.
ಆದರೆ ಇವರು ಬೇರೆ ಬೇರೆ ಹೇಳ್ತಾ ಇದ್ದಾರೆ. ಅದನ್ನು ನೋಡಿದ್ರೆ ಪರಮಾತ್ಮ ಯಾರ್ಯಾರು ಅಪರಾಧಗಳನ್ನು ಮಾಡ್ತಾರೋ, ತಪ್ಪು ಮಾಡ್ತಾರೋ, ಪಾಪಗಳನ್ನು ಮಾಡ್ತಾರೋ, ಆ ಮಾಡಿದವರನ್ನು ದೇವರ ಪಾದದಲ್ಲಿ ಸೇರಿಸಬೇಕು, ಕಾಪಾಡಬೇಕು ಅವರನ್ನು ಅಂತ ಪಾದುಕಾದೇವಿ ಅವರನ್ನು ತಿದ್ದಿ ಅವರನ್ನು ಪರಮಾತ್ಮನ ಪಾದದಲ್ಲಿ ಸೇರಿಸ್ಬಿಟ್ಟು ಈಗ ನಗ್ತಾ ಇದ್ದಾಳೆ. ಮುಗುಳು ನಿನ್ನ ಸುಂದರವಾದ ಮಂದಸ್ಮಿತದಂತೆ ಕಾಣಿಸ್ತಾ ಇದೆ ಆ ಒಂದು ಬಣ್ಣ. ಕೆಂಪು ರತ್ನಗಳು ಮುತ್ತುಗಳು ಸೇರಿಕೊಂಡು, ಕೆಂಪು ತುಟಿ ಅದರ, ಇದು ಹಲ್ಲು. ಸೊ ಮುತ್ತಿನ ಕಾಂತಿಯಂತೆ ಹಲ್ಲಿನ ಕಾಂತಿ, ಇದರಂತೆ ತುಟಿಗಳ ಕಾಂತಿ. ಸೊ ತುಟಿ ಅರಳಿದರೆ ಮುತ್ತು ಕಾಣಿಸುತ್ತೆ. ಸೊ ಕೆಂಪಿನ ಕಿರಣದ ಜೊತೆಯಲ್ಲಿ ಮುತ್ತಿನ ಹಲ್ಲಿನ ಕಾಂತಿ ಸೇರಿದ್ರೆ ಏನು? ಬಾಯಿ ಅರಳಿದರೆ ತಾನೇ ಮುತ್ತು ಕಾಣಿಸುತ್ತೆ. ಬಾಯಿ ಅರಳಬೇಕಾದ್ರೆ ನಗಬೇಕು. ಸೊ ನೀನು ನಗ್ತಾ ಇದೆಯೇನೋ ಅಂತ ಅನಿಸುತ್ತೆ. ಹೌದು, ಸಮರ್ಪಿಸಿ ಸ್ವಯಮಾನ ಇವ ವಿಭಾಸಿ. ಸ್ಮಯಮಾನ ಅಂದರೆ ಸ್ಮಿತ, ಸ್ಮಯಮಾನ ಅಂದರೆ ನಗೋದು. ನಗುವಂತೆ ಕಾಣಿಸ್ತಾ ಇದೆಯಾ ನೀನು ಅಮ್ಮ ಪಾದುಕಾದೇವಿ ಅಂತ. ಅರುಣೋಪಲಸಕ್ತ ಮೌಕ್ತಿಕ ಶ್ರೀ ಸ್ಮಯಮಾನೇವ ಸ್ಮಯಮಾನ ಮುಖಾಂಬುಜ, ಮಂದಸ್ಮಿತವಾದ ಮುಖಂಬುಜ ಅನ್ನುವಂತೆ ಕಮಲದ ಮುಖದಂತೆ. ಸಹಸಾ ವಿನಿವೇದ್ಯ ಅಪರಾಧದ ಜೊತೆಯಲ್ಲೇ ಕೂಡ್ಬಿಟ್ಟಿದ್ದೀವಿ ನಾವು. ಅಪರಾಧ ಬೇರೆ, ನಾನು ಬೇರೆ ಆಗಬೇಕು, ಆದರೆ ಆಗಕ್ಕಾಗೋದೇ. ಎಷ್ಟು ಅಪರಾಧ ಅಂದರೆ ಆರ್ದ್ರ ಅಪರಾಧಿಗಳು ನಾವು ಮಾಡ್ತಾನೆ ಇರ್ತೀವಿ ಸದಾಕಾಲ. ಅದನ್ನು ಹೋಗಲಾಡಿಸಿ ಪಾದುಕೆ ಅರುಣೋಪಲ ಅಂದರೆ ಅರುಣ ಅಂದರೆ ಬೆಳಗಿನ ಉದಯವಾಗುವಂಥ ಸೂರ್ಯ ಕೆಂಪಗಿರ್ತಾನಲ್ಲ, ಅದರಿಂದ ಕೆಂಪು ಕಲ್ಲುಗಳಲ್ಲಿ ರತ್ನಗಳಿಂದ ಸಂಬಂಧಿಸಿದಂಥ ಮೌಕ್ತಿಕ ಶ್ರೀಹಿ, ಮುತ್ತುಗಳಿಂದ ಉಂಟಾಗುವಂಥದ್ದು ಬಿಳಿ ಆ ಕಾಂತಿಯುಳ್ಳಂತಹ ನೀನು ತ್ವದಧೀನ ಸ್ವಪದೇ, ನಿನ್ನ ವಶದಲ್ಲಿರುವಂಥ ಪರಮಾತ್ಮನ ಪಾದಗಳು. ಪರಮಾತ್ಮ ಅವನ ವಶದಲ್ಲಿ ತನ್ನ ರಕ್ಷಣೆಯನ್ನು ನಿನಗೆ ಕೊಟ್ಟುಬಿಟ್ಟಿದ್ದಾನೆ. ಸೊ ನಿನಗೆ ಅಧೀನನಾಗ್ಬಿಟ್ಟಿದೆ. ತ್ವದಧೀನ, ರಂಗನಾಥನೇನ ಅಧೀನ. ಮುಕುಂದ ಅವನಿಗೆ ಹೆಸರು. ಮೋಕ್ಷವನ್ನು ಕೊಡು, ನೀನು ಕೊಡ್ತೀಯ ಮೋಕ್ಷ. ನೀನು ಆಚಾರ್ಯ ಸ್ಥಾನದಲ್ಲಿದ್ದೀಯ. ಮುಕುಂದನನ್ನು ಕೊಡು ಅಂತ ಕೊಡಿಸ್ಬಿಟ್ಟು ನಗ್ತಾ ಇದೆಯಾ. ಆಚಾರ್ಯರು ಮಂದಸ್ಮಿತರಾಗಿ ಬಂದು ನಕ್ಕು ಹೇಳ್ತಾರೋ ಇಲ್ವೋ, ಆಚಿಮ್ಮ ಸಮರ್ಪಣೆ ಆಚೆ ಆ ಥರ ಕಾಣಿಸ್ತಾ ಇದೆ. ಸಹಸ ಶೀಘ್ರದಲ್ಲಿ ವಿನಿವೇದ್ಯ ಸಮರ್ಪಿಸಿ, ತಕ್ಷಣದಲ್ಲಿ ಎಲ್ಲ ಅಪರಾಧಗಳನ್ನು ಕ್ಷಮಾಪಣೆ ಮಾಡಿ ಸಮರ್ಪಣೆ ಮಾಡಿಬಿಟ್ಟು ನಗ್ತಾ ಇದ್ದಾಳಂತ. ಅದರಿಂದ ಒಂದು ಸತಿ ಹೋಗಿ ನಮಸ್ಕಾರ ಮಾಡಿಕೊಂಡ್ರೆ ಸಾಕು ಅಮ್ಮ ಪಾದುಕೆ. ಅದರಿಂದ ಆಚಾರ್ಯರುಗಳೂ ಕೂಡ ಚೇತನರು ಯಾವಾಗ ಬಂದು ಅವರನ್ನು ಆಶ್ರಯಿಸ್ತಾರೋ ಆಗ ಅವರನ್ನು ತಿರುಗಿಸಿ, ಅವರನ್ನು ಸಂಸ್ಕಾರಗಳನ್ನು ಮಾಡಿಸಿ, ಅವರನ್ನು ಸಂಪೂರ್ಣವಾಗಿ ದೋಷವಿಲ್ಲವರಂತೆ ಮಾಡಿ ಪರಮಾತ್ಮನಲ್ಲಿ ಸಮರ್ಪಣೆ ಮಾಡಿಬಿಟ್ಟು ಆವಾಗ ಹರ್ಷ. ಪರಮಾತ್ಮನೂ ನಗ್ತಾನೆ, ಆಚಾರ್ಯರೂ ನಗ್ತಾರೆ, ಇಬ್ಬರೂ ಸೇರಿ ಈ ಚೇತನನ್ನು ನಗಿಸ್ತಾರೆ. ಆದರೆ ಯಾವಾಗಲೂ ಪ್ರಪನ್ನನಾದವನು ಸದಾ ಸಂತೋಷವಾಗಿರಬೇಕು ಅಂತ ತಾನೇ ಆಸೆ. ಅದಕ್ಕೆ ನಾವು ಪ್ರಯತ್ನಪಟ್ಟು ಸದಾ ಅವರನ್ನು ಚಿಂತನೆ ಮಾಡಿ, ಆಚಾರ್ಯರನ್ನೂ ಪರಮಾತ್ಮನನ್ನೂ ಚಿಂತನೆ ಮಾಡ್ತಾ ಇದ್ದರೆ ಖಂಡಿತ ಆನಂದ. ಬಹುರತ್ನ 535 ಬಹುರತ್ನ ಸಮುದ್ಭವಂ ಮಯೂಖಂ ತವ ಮನ್ಯೇ ಮಣಿಪಾದುಕೆ ಮುರಾರೇಗೆ ಚರಣೋಪಗತಾಂ ಮಯೂರ ಪಿಂಚಂ ಮಕುಟಾರೋಗಣ ಸಾಹಸಂ ಪ್ರಮಾಷ್ಟುಂ. ಮಯೂರ ಪಿಂಚದಂತೆ ಈಗ ನವಿಲುಗರಿನಲ್ಲಿ ಎಷ್ಟೊಂದು ಬಣ್ಣಗಳು ಉಂಟಲ್ವ, ಅದೇ ಥರ ಇವಳ ಎಲ್ಲ ಬಣ್ಣಗಳು ಸೇರ್ಕೊಂಡ್ಬಿಡುತ್ತೆ. ಹೇಳ್ತಾರೆ ಅಮ್ಮ ಮಣಿಪಾದುಕೆ, ನಿನ್ನಲ್ಲಿಂಥ ರತ್ನಗಳು ಅನೇಕ ಬಹುರತ್ನಗಳು, ಅನೇಕ ರತ್ನಗಳು, ಅದರಿಂದ ಬೇರೆ 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 ಕಾಂತಿಗಳು ಉಂಟಾಗತ್ತೆ. ಆ ಕಾಂತಿಗಳೆಲ್ಲ ಸೇರಿ ಅದು ಒಂದು ಇದರ ಥರ ಕಾಣಿಸುತ್ತೆ ಅಂತಾರೆ. ನವಿಲಿನ ಗರಿನಲ್ಲಿ ಬೇರೆ ಬೇರೆ ಬಣ್ಣಗಳು ಉಂಟು. ಅದರಿಂದ ಕೃಷ್ಣಾವತಾರದಲ್ಲಿ ಭಗವಂತ ಇದಕ್ಕೆ ಎಷ್ಟೊಂದು ಪ್ರಾಮುಖ್ಯತೆಯನ್ನು ಕೊಟ್ಟ. ನವಿಲುಗರಿ ಯಾವಾಗಲೂ ಅದು, ಯಾಕೆಂದರೆ ಆ ಊರಿನಲ್ಲೆಲ್ಲ ಬ್ರಜಭೂಮಿನಲ್ಲೆಲ್ಲ ನವಿಲುಗಳು ಜಾಸ್ತಿ. ಅದರ ಎಲ್ಲ ಬಿದ್ದಿದ್ದಂಥ ಗರಿಗಳನ್ನೆಲ್ಲ ತಗೊಂಡು ಅಲಂಕಾರ. ಅವನು ಎಲ್ಲ ವನಮಾಲೆ, ವನದಲ್ಲಿ ಏನೇನು ಬಿಡ್ತಾವೆ ಅವನ್ನೆಲ್ಲ ಒಂದು ಕಿವಿಗೆ ಇನ್ನೊಂದು, ಈ ಕಿವಿಗೆ ಬೇರೆ ಒಂದು, ಆ ಕಡೆಗೆ ಒಂದು, ಎಲ್ಲ ಅಲಂಕಾರ ಮಾಡ್ಕೊಂಡು ಬರ್ತಾಯಿದ್ದೆ.
தலைகளும் தொங்கலும் ததும்பேகம் தண்ணுமையக்கம் மத்தளித்தாள் பீலி குழல்களும் கீதமுமாகி எங்கும் ಗೋವಿಂದನ್ வருகின்ற கூட்டம் ಕಂಡು ಅಂತ ಪೆರಿಯಾಳ್ವಾರ್ ಅವನು ಕಾಡಿನಿಂದ ಹಸುಗಳನ್ನು ಮೇಯಿಸಿಕೊಂಡು ಬರಬೇಕಾದ್ರೆ ಕೃಷ್ಣ ಬರುವುದನ್ನು ಆ ಗೋಪಿಗಳು ನೋಡಬೇಕು ಅಂತ ತುಂಬ ಆಸೆಯಿಂದ ಇರ್ತಾಯಿದ್ರು. ಕೂಟಂ ಕಂಡು ಮಳೆಗಲೋವಲುಗಿನ್ನದೆನ್ನು ಚೊಲ್ಲಿ ಮಂಗಮಾರ್ ಸಾಲಗ ವಾಸಲ್ಪತ್ತಿ. ಎಲ್ಲ ಮನೆಗಳಲ್ಲೂ ಈ ಗೋಪಿಯರೆಲ್ಲ ಹೊರಗಡೆ ಬಂದು ಕಾಯ್ತಾ ಇರ್ತಾಯಿದ್ರಂತೆ. ಆ ಒಂದು ಸಂಧ್ಯಾ ಕಾಲದಲ್ಲಿ ಅವನು ಬರ್ತಾ ಇದ್ದಾಗ ಆ ಹಸುಗಳ ಮಂದೆಯ ಮಧ್ಯದಲ್ಲಿ ಅವನ ವೇಷವನ್ನು ನೋಡೋಕ್ಕೋಸ್ಕರ ಆ ನವಿಲುಗರಿ, ಅದನ್ನು ಯಾವಾಗಲೂ ಕೃಷ್ಣಾವತಾರನೇ ಜ್ಞಾಪಕ ಬರೋದು ನವಿಲುಗರಿ ಅಂದ ತಕ್ಷಣ. ಅದನ್ನು ಇಲ್ಲಿ ಅವರು ಅಂದ್ಕೊಂಡಿದ್ದಾರೆ, ನೋಡಿದರೆ ನವಿಲುಗರಿ ಅಂತೆ ಕಾಣಿಸುತ್ತೆ. ಅದರಲ್ಲಿ ಬೇರೆ ಬೇರೆ ಬಣ್ಣಗಳಿರುತ್ತಲ್ಲ, ಅದರಿಂದ ಭಗವಂತನ ಯಾವಾಗಲೂ ಅವನ ಇದ್ರ ಮೇಲೆ ಅಲಂಕಾರ ಮಾಡ್ಕೊಳ್ತಾ ಇದ್ದ ನವಿಲುಗರಿಗಳಿಂದ. ಲೋಕಕ್ಕೆ ಯಾವಾಗಲೂ ನಮ್ಮ ಶರೀರದಲ್ಲಿ ಉತ್ತಮ ಅಂಗ ಶಿರಸ್ಸು, ಶಿರಸ್ಸಿನಲ್ಲಿ ಮುಖದಲ್ಲಿ ಉತ್ತಮ ಅಂಗ ಕಡ್ಡು ಅಂತ ಹೇಳ್ತಾರೆ ಒಂದೊಂದಕ್ಕೆ ಸುಭಾಷಿತದಲ್ಲಿ. ಅದರಿಂದ ನಾನಾ ವಿಧ ಕಾಂತಿಯನ್ನು ನೋಡಿದ್ರೆ ನಿನ್ನಲ್ಲಿ ಹುದುಗಿಸಿಟ್ಟಿರುವಂತಹ ಒಂದೊಂದು ರತ್ನಗಳು ಒಂದೊಂದು ಬಣ್ಣದ ಕಾಂತಿಯನ್ನು ಬೀರುತ್ತೆ, ಕಿರಣಗಳನ್ನು. ಆ ಸಮೂಹವನ್ನು ನೋಡಿದ್ರೆ ಅದು ನವಿಲುಗರಿ ಅಂತೆ ಕಾಣಿಸುತ್ತೆ. ನವಿಲುಗರಿನಲ್ಲಿ ಒಂದೇ ಬಣ್ಣ ಇಲ್ವಲ್ಲ, ಅದನ್ನು ಹೇಳ್ತಾರೆ. ಅದು ಅಲಂಕಾರವಾಗಿ ಪರಮಾತ್ಮ ಶಿರಸ್ಸಿನಲ್ಲಿ ತೆರೆಸ್ಕೊಂಡ ಉತ್ತಮ ಅಂಗವಾದ ಶಿರಸ್ಸಿನ ಮೇಲೆ ಅತ್ಯಂತ ಅಧಮ ಅಂಗ ಯಾವುದು? ನಾನು ಅಧಮ ಅಂಗ. ನಾನು ಅಧಮ ಅಂಗದಲ್ಲಿ ನಾನಿದ್ದೀನಿ, ಕೃಷ್ಣನ ಪಾದದಲ್ಲಿದ್ದೀನಿ. ನಾನು ಕೃಷ್ಣನ ಶಿರಸ್ಸಿನಲ್ಲಿ ಯಾರಿದ್ದಾರೆ? ನವಿಲುಗರಿ ಇದೆ, ಅದು ಉತ್ತಮ ಅಂಗ. ನಾನು ಅಧಮ ಅಂಗ, ಆದರೆ ನಾನು ನವಿಲುಗರಿಯಂತೆ ಕಾಣುತ್ತೇನೆ. ಕಾಂತಿ ಎಷ್ಟೊಂದು ಕಾಂತಿ ಬೀರ್ತಾ ಇದೆಯಲ್ಲ, ಆಹಾ ಅದೆಂತಹ ಅಪಚಾರನ ಇದು ಅಪಚಾರನ ಅಂತ ಆ ನವಿಲುಗರಿ ಈಗ ಬಂತಂತೆ, ನೋಡ್ತಂತೆ. ಆಹಾ, ನಾನು ಪಾದದಲ್ಲಿರುವಂಥ ಪಾದುಕೆಯಿಂದ ನನ್ನಲ್ಲಿರುವಂಥ ಬಣ್ಣಗಳೇ ಬರ್ತಾ ಇದೆ, ಆದರೆ ನಾನು ಪರಮಾತ್ಮನ ಶಿರಸ್ಸಿನೆಲ್ಲ ಹೋಗ್ಬಿಟ್ಟೆ, ಅಪಚಾರ ಆಯ್ತಲ್ವಾ ಅಂತ ಹೇಳಿಬಿಟ್ಟು ನವಿಲುಗರಿ ಕೆಳಗೆ ಬಂದುಬಿಡ್ತಂತೆ. ಕೆಳಗೆ ಬಂತು ಅಂದರೆ ಈಗ ಪಾದದಲ್ಲಿ ನವಿಲುಗರಿ ಹೇಗೆ ಬಂತು? ಪಾದುಕಾದೇವಿಯ ರತ್ನಗಳಿಂದ ನವಿಲುಗರಿ ಅಂತ ಕಾಣ್ಬಿಟ್ಟು. ಸೊ ನವಿಲುಗರಿ ಏನು ಮಾಡ್ತು? ಶಿರಸ್ಸನ್ನು ಬಿಟ್ಟು ಪಾದವನ್ನು ಆಶ್ರಯಿಸಿಬಿಡ್ತು. ಪಾದದಲ್ಲಿ ಅಲಂಕಾರವಾಗಿದ್ದು ಬಿಟ್ಟಿದೆ ಅಂತ ನನಗನ್ಸುತ್ತೆ. ಪಾದದಲ್ಲಿ ಬಿದ್ದು ಕ್ಷಮಾಪಣೆ ಕೇಳ್ಕೊಳ್ತಾ ಇದೆಯೇನೋ ಅಂತ ನನಗೆ ಅನ್ನಿಸುತ್ತೆ. ಅರ್ಥ ಅದನ್ನು ಹೇಳ್ತೀನಿ. ಬಹುರತ್ನ ಸಮುದ್ಭವಮಯೂಕಂ ತವ ಮನ್ಯೇ ಮಣಿಪಾದುಕೆ ಮುರಾರೇಗೆ. ಅದು ಅರ್ಥ ಆಯ್ತು. ಚರಣೋಪಗತಂ ಮಯೂರ ಪಿಂಚಂ ಉಪಗತಂ ಚರಣಂ. ಆ ಮಯೂರ ಪಿಂಚ ಮೇಲಿನಿಂದ ಕೆಳಗೆ ಬಂದುಬಿಡ್ತೇನೋ ಅಂತ ಅನಿಸುತ್ತೆ. ಯಾತಕ್ಕೆ ಬಂತು? ಶಿರಸ್ಸು ಉತ್ತಮಾಂಗ, ಪರಮಾತ್ಮನ ಉತ್ತಮಾಂಗದಲ್ಲಿ ನಾನು ಹೋಗ್ಬಿಟ್ನಲ್ಲ, ಪಾದದಲ್ಲಿ ಇರಬೇಕಲ್ಲ, ತಪ್ಪು ಮಾಡಿಬಿಟ್ನಲ್ಲ ಅಂಥೇಳಿ ಅದು ಕೆಳಗಡೆ ಬಂದು ನಮಸ್ಕಾರ ಮಾಡಿ ನನ್ನನ್ನು ಕ್ಷಮಾಪಣೆ ಮಾಡು ಅಂತ ಕೇಳ್ಕೊಳ್ತಾ ಇದೆಯೇನೋ ಅಂತ. ಅದನ್ನು ಇಲ್ಲಿ ಸ್ವಾಮಿ ದೇಶಿಕರು ಅನುಭವಿಸಿದ್ದಾರೆ. ನಮ್ಮಾಳ್ವಾರರ ಅನುಗ್ರಹ ವಿಶೇಷದಿಂದ ಎಲ್ಲ ಚೇತನ ವರ್ಗಗಳೆಲ್ಲರೂ ಕೂಡ ಭಗವಂತನ ಪಾದಾರವಿಂದವನ್ನು ಪಡೆದುಕೊಂಡು ಆ ಪರಮಾನಂದವನ್ನು ಹೊಂದಲಿ ಅಂತ ಹೇಳಿ ಎಲ್ಲರನ್ನು ಸೇರಿಸ್ತಾರೆ ಪ್ರಪನ್ನ ಜನ ಕೂಟಸ್ಥರು. ಅವರಿವರು, ಇವರು ಬೇರೆ, ಇವರು ಬ್ರಾಹ್ಮಣರು, ಅವರಿಗಿಲ್ಲ ಅಂತೆಲ್ಲ ಇಲ್ಲವೇ ಇಲ್ಲ. ವರ್ಣಭೇದವಿಲ್ಲ, ಜಾತಿ ಭೇದವಿಲ್ಲ. ಅವರು ಐಶ್ವರ್ಯವಂತರು ಅಥವಾ ಬಡವರು ಅನ್ನೋದಿಲ್ಲ, ಇವರು ಚೆನ್ನಾಗಿದ್ದಾರೆ ಚೆನ್ನಾಗಿಲ್ಲ ಅನ್ನೋದಿಲ್ಲ. ಯಾವ ಭೇದವೂ ಇಲ್ಲದೆ ಎಲ್ಲರೂ ಮಾಡಬೇಕಾದಂಥ ಉಪಾಯ, ಮಾಡಬಹುದಂತಾದ ಸುಲಭವಾದ ಉಪಾಯ ಶರಣಾಗತಿ. ಆ ಶರಣಾಗತಿಯ ತತ್ವವನ್ನು, ಹಿತವನ್ನು ಎಲ್ಲರಿಗೂ ಹೇಳಿ ಅದನ್ನು ನೀವು ಆಶ್ರಯಿಸಿ ಅನುಷ್ಠಾನ ಮಾಡಿ ಅಂತ ಹೇಳೋದಕ್ಕೆ ತಾನೂ ಅನುಷ್ಠಾನ ಮಾಡಿ. ಸುಮ್ಮನೆ ಹೇಳಿಬಿಟ್ರೆ ಆಚಾರ್ಯರಾಗೋದಿಲ್ಲ. ಹೇಳಬೇಕು, ಆಚರಣೆಯನ್ನು ಮಾಡಬೇಕು. ಆವಾಗ ಅವರನ್ನು ಆಚಾರ್ಯ ಅಂತ ಕರೆಯೋದು. ಹಾಗೆ ನಮ್ಮ ಆಳ್ವಾರರು ನಮಗೆಲ್ಲರಿಗೂ ಪ್ರಪನ್ನ ಜನ ಕೂಟಸ್ಥ ಆಚಾರ್ಯನಾಗಿ ನಿಂತು ಶರಣಾಗತಿಯ ತತ್ವವನ್ನು ಉಪದೇಶ ಮಾಡಿ ಅನುಷ್ಠಾನ ಮಾಡಿ ತೋರಿಸಿಕೊಟ್ಟಿದ್ದಾರೆ. ಅಂತಹ ನಮ್ಮ ಆಳ್ವಾರು ಬೇರೆ ಅಲ್ಲ,
ಪಾದುಕಾದೇವಿ ಬೇರೆ ಅಲ್ಲ ಅಂತ ಹೇಳಿ ಸ್ವಾಮಿ ದೇಶಿಕರು ಅನ್ವಯಿಸಿದ್ದಾರೆ. ಜಯತಿ ಯತಿರಾಜ ಸೂಕ್ತಿ ಜಯತಿ ಮುಕುಂದಸ್ಯ ಪಾದುಕಾಯುವಲಿ ತದುಭಯದನಾ ತ್ರಿವೇದಿಂ ಅವಂತ್ಯಯಂತೋ ಜಯಂತಿ ಭುವಿ ಸಂತಗ ಸಂತಶ್ರೀರಂಗ ಪೃಥ್ವೀಶ ಚರಣತ್ರಾಣ ಶೇಖರಾಗ ಜಯಂತಿ ಭುವನತ್ರಾಣ ಪದಪಂಕಜರೇಣವಗ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಆಚಾರ್ಯನ್ ತಿರುವಡಿ ಶರಣಂ.